ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. 2026ರ ಅಧಿಕ ಮಾಸವು ಮೇ 17ರಿಂದ ಆರಂಭವಾಗಿ ಜೂನ್ 15ರವರೆಗೂ ಇರುತ್ತದೆ. ಈ ಮಾಸದಲ್ಲಿ ವಿಷ್ಣು ಅಂದರೆ ಪುರುಷೋತ್ತಮ ದೇವರ ಆರಾಧನೆಯನ್ನು ಮಾಡಬೇಕು. ಹಾಗೆಯೇ ಹೆಚ್ಚಾಗಿ ದಾನ ಧರ್ಮಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕು. ಇದೆಲ್ಲವುದಕ್ಕೂ ಕೂಡ ಅಪಾರವಾದ ಒಂದು ಮಹತ್ವವೇ ಇದೆ. ಅಧಿಕ ಮಾಸದ ಪೂಜೆ, ದಾನ, ವ್ರತ ಎಲ್ಲದಕ್ಕೂ ಕೂಡ ತುಂಬಾ ಒಂದು ವಿಶೇಷವಾದ ಮಹತ್ವವೇ ಇದೆ. ಈ ಅಧಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯು ಯಾವ ದಿನ ಬಂದಿದೆ, ಹಾಗೇನೆ ಯಾವ ದಿನದಂದು ಅಧಿಕ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು, ಹುಣ್ಣಿಮೆಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅಧಿಕ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ದಿನವೂ ಕೂಡ ತುಂಬಾ ಒಂದು ವಿಶೇಷವಾಗಿರುತ್ತದೆ. ಅಂಥದ್ರಲ್ಲಿ ಅಧಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನವೂ ಕೂಡ ಅತ್ಯಂತ ಶಕ್ತಿ ಇರುತ್ತೆ. ಬೇರೆ ಎಲ್ಲ ಹುಣ್ಣಿಮೆಗಳಿಗಿಂತ ಕೂಡ ಈ ಅಧಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಅಪಾರವಾದ ಒಂದು ಮಹತ್ವವಿದೆ. ಈ ಬಾರಿ 2026ರಲ್ಲಿ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬಂದಿರುವುದರಿಂದ ಈ ಹುಣ್ಣಿಮೆಯನ್ನ ಅಧಿಕ ಜ್ಯೇಷ್ಠ ಹುಣ್ಣಿಮೆ ಅಥವಾ ಪೌರ್ಣಮಿ ಅಂತ ಕರೆಯಲಾಗುತ್ತದೆ. ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯು ಈ ಬಾರಿ ಮೇ 31ನೇ ತಾರೀಕು ಭಾನುವಾರದಂದು ಬಂದಿದೆ. ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಮೇ 30ನೇ ತಾರೀಕು ಶನಿವಾರ ಬೆಳಿಗ್ಗೆ 11:57 ಪ್ರಾರಂಭವಾಗುತ್ತೆ. ಮೇ 31ನೇ ತಾರೀಕು ಭಾನುವಾರದಂದು ಮಧ್ಯಾಹ್ನ 2:14 ಮುಕ್ತಾಯವಾಗುತ್ತದೆ. ಸೊ ಈಗ ಅಧಿಕ ಹುಣ್ಣಿಮೆಯ ಪೂಜೆಯನ್ನು ಯಾವ ದಿನ ಮಾಡಬೇಕು ಅನ್ನೋದಾದರೆ, ಮೇ 31ನೇ ತಾರೀಕು ಭಾನುವಾರದಂದು ಅಧಿಕ ಹುಣ್ಣಿಮೆಯ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು. ನೋಡಿ, ಮೇ 30ನೇ ತಾರೀಕು ಶನಿವಾರದಂದು ಹೆಚ್ಚಾಗಿ ಹುಣ್ಣಿಮೆಯ ತಿಥಿ ಇದ್ರೂ ಕೂಡ ಮೇ 31ನೇ ತಾರೀಕು ಭಾನುವಾರದಂದೇ ಅಧಿಕ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು. ಏಕೆಂದರೆ ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡ್ರೆ ನಮಗೆ ಸೂರ್ಯೋದಯದ ತಿಥಿ ಬರುವಂಥದ್ದು ಮೇ 31ನೇ ತಾರೀಕು ಭಾನುವಾರ. ಹಾಗಾಗಿ ಮೇ 31ನೇ ತಾರೀಕು ಭಾನುವಾರದಂದು ಅಧಿಕ ಮಾಸದ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು. ಹಾಗೆಯೇ ನಮಗೆ ಚಂದ್ರೋದಯದ ಸಮಯ ಬರುವಂಥದ್ದು ಮೇ 30ನೇ ತಾರೀಕು ಶನಿವಾರದಂದು ನಮಗೆ ಚಂದ್ರೋದಯದ ಸಮಯ ಬರುತ್ತೆ. ಹುಣ್ಣಿಮೆಯ ದಿನದಂದು ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಡುವ ಪದ್ಧತಿ ಕೂಡ ಇದೆ. ಹಾಗಾಗಿ ಅಂಥವರು ಚಂದ್ರದೇವರ ಪೂಜೆಯನ್ನು ಮಾಡಿ ಚಂದ್ರದೇವರಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಅನ್ನೋರು ಮೇ 30ನೇ ತಾರೀಕು ಶನಿವಾರದಂದು ರಾತ್ರಿ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ಬೋದು. ಆದರೆ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಮೇ 31ನೇ ತಾರೀಕು ಭಾನುವಾರ. ಸೊ ಎರಡೂ ದಿನಗಳಲ್ಲೂ ಕೂಡ ಈ ಬಾರಿ ಹುಣ್ಣಿಮೆಯ ತಿಥಿ ಹೆಚ್ಚಾಗಿ ಇರೋದ್ರಿಂದ ಯಾವ ದಿನ ಅಧಿಕ ಮಾಸದ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಇದೆ. ಹುಣ್ಣಿಮೆ ಪೂಜೆ ಅಂದ್ರೇ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಮಾಡುವಂಥದ್ದು. ಹಾಗೆಯೇ ಅವರ ಮನೆಯ ಪದ್ಧತಿ ಪ್ರಕಾರ ಹುಣ್ಣಿಮೆಯ ಪೂಜೆಯನ್ನು ಕೆಲವೊಬ್ಬರು ಮಾಡ್ತಾರೆ. ಸೊ ಹುಣ್ಣಿಮೆಯ ಪೂಜೆನೇ ಮಾಡಬೇಕು ಅನ್ನೋದಾದರೆ ಮೇ 31ನೇ ತಾರೀಕು ಭಾನುವಾರದಂದು ಮಾಡಿ. ಹಾಗೆಯೇ ಚಂದ್ರದೇವನಿಗೆ ಅರ್ಘ್ಯವನ್ನು ಕೊಡಬೇಕು, ಚಂದ್ರನ ದರ್ಶನವನ್ನು ಮಾಡಬೇಕು ಅನ್ನೋರು ಕೂಡ ಮೇ 30ನೇ ತಾರೀಕು ಶನಿವಾರದಂದು ಕೂಡ ಆಚರಣೆಯನ್ನು ಮಾಡ್ಬೋದು. ಕೆಲವೊಂದು ದೇವಸ್ಥಾನಗಳಲ್ಲಿ ಮೇ 30ನೇ ತಾರೀಕು ಶನಿವಾರದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸ್ತಾರೆ. ಹುಣ್ಣಿಮೆಯಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸುವುದು ತುಂಬಾನೇ ಒಳ್ಳೆಯದು. ಹಾಗಾಗಿ ಮೇ 30ನೇ ತಾರೀಕು ಶನಿವಾರದಂದು ಕೆಲವೊಂದು ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲಾಗುತ್ತದೆ. ನೀವು ಕೂಡ ಏನಾದರೂ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿಸ್ಬೇಕು, ಮನೆಯಲ್ಲಿ ಮಾಡಿಸ್ಬೇಕು ಅಥವಾ ದೇವಸ್ಥಾನದಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಮೇ 30ನೇ ತಾರೀಕು ಶನಿವಾರದಂದು ಮಾಡಿಸಿ. ಹುಣ್ಣಿಮೆಯ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮೇ 31ನೇ ತಾರೀಕು ಭಾನುವಾರದಂದು ಹುಣ್ಣಿಮೆ ಪೂಜೆಯನ್ನು ಮಾಡಿ. ಈ ಅಧಿಕ ಮಾಸದಲ್ಲಿ ಒಂದು ದಿನವಾದರೂ ಅಧಿಕ ಮಾಸದ ಪೂಜೆಯನ್ನು ಮಾಡಬೇಕು. ಹಾಗೆಯೇ 33 ಸಂಖ್ಯೆಯಲ್ಲಿ ರಂಗೋಲಿಯನ್ನು ಬರಿಬೇಕು, 33 ಸಂಖ್ಯೆಯಲ್ಲಿ ದಾನವನ್ನು ಮಾಡಬೇಕು. ತುಂಬಾ ಒಂದು ಶುಭ ಫಲಗಳನ್ನು ಪಡೆದುಕೊಳ್ತೀವಿ. ಸೊ ನಿಮಗೆ ಅಧಿಕ ಮಾಸದಲ್ಲಿ ಯಾವ ಒಂದು ದಿನವೂ ಕೂಡ ಪೂಜೆ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನುವವರು ಈ ಹುಣ್ಣಿಮೆ ಬಂದಿದೆಯಲ್ಲ, ಈ ಅಧಿಕ ಮಾಸದ ಹುಣ್ಣಿಮೆಯ ದಿನದಂದು ತಪ್ಪದೆ ಅಧಿಕ ಮಾಸದ ಪೂಜೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿ 33 ಸಂಖ್ಯೆಯಲ್ಲಿ ಅಪೂಪ ದಾನ ಅಥವಾ ಇನ್ನು ಹಲವಾರು ದಾನಗಳ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಆ ಎಲ್ಲ ದಾನಗಳನ್ನು ಕೂಡ ನೀವು 33 ಸಂಖ್ಯೆಯಲ್ಲಿ ಆ ದಿನದಂದು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.